नमस्कार। आज आमचं गाव, माझं गाव बीके कंगराळीमध्ये 43 वर्षानंतर ग्रामदेवी लक्ष्मी देवीचा जात्रा सादर करत आहोत। ನಮಸ್ಕಾರ, ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ। ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ರೀತಿ ಮರಾಠಿ ಪ್ರಿಯರಿದ್ದಾರೆ ಅನ್ನೋದು ಒಟ್ಟೆ ಒಂದೇ ಒಂದು ಶಾಂಪಲ್। ಹೆಚ್ಚಾಗಿ ಮರಾಠಿ ಜನರನ್ನು ಪ್ರೀತಿ ಮಾಡ್ತಾ ಇದ್ದಾರೆ, ಸಮಿತಿ ಜನರನ್ನು ತಮ್ಮ ಬುಟ್ಟಿಗೆ ಹಾಕಿಕೊಳ್ಳುತ್ತಾ ನಡೆದಿದ್ದಾರೆ। 2 ವರ್ಷ ಉಳಿತು, ಕನ್ನಡಿಗರ ಕ್ಯಾರೇ ಇಲ್ಲ। ನಂತರ ಅವರ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರು ಕೂಡ ಕಿಮ್ಮತ್ತಿಲ್ಲ, ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತರನ್ಕ ಮರ್ತು ಬಿಟ್ಟಿದ್ದಾರೆ। ಈ 2 ವರ್ಷದಲ್ಲಿ ನಾನು ಏನೇನು ಮಾಡಬೇಕು ಅನ್ನುವಂಥ ಪ್ಲ್ಯಾನ್ನಲ್ಲಿ ಅವರು ಮುನ್ನಡೀತಾ ಇದ್ದಾರೆ। ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಮೊನ್ನೆ ಕಂಗಾಳಿ ಬಿಕೆಯಲ್ಲಿ ಒಂದು ಜಾತ್ರೆ ನಡೀತು। ಕಳೆದ ತಿಂಗಳು 28ರಿಂದ ಮೇ 6ರವರೆಗೆ ಇಲ್ಲಿ 8 ಕೋಟಿ ಖರ್ಚು ಮಾಡಿದ್ದಾರೆ 3 ಜನ ಗುತ್ತಿಗೆದಾರರು। ಈ ಗುತ್ತಿಗೆದಾರರು ಏನು ಸುಳ್ಳು ಹೇಳ್ತಾರೆ ಅಂತಂದರೆ 20 ಕೋಟಿ ಖರ್ಚು ಮಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ। ಇಲ್ಲಿವರೆಗೆ ಈ ವರ್ಷ 35 ಕೋಟಿ ಖರ್ಚು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಹೇಳ್ತಾರೆ। ಖರ್ಚಾದದ್ದು ಎಷ್ಟು ಯಾರಿಗೂ ಗೊತ್ತಿಲ್ಲ। ಮತ್ತೇನು ಹೇಳ್ತಾರೆ, ಯಾವ ಊರಲ್ಲಿ ಹೋಗ್ತಾರೆ, ನಿಮ್ಮ ಮನೆಯ ಮಗಳು, ನಂದ ಊರಿದು, ಪ್ರತಿ ಗ್ರಾಮದಲ್ಲಿ ಅದು ಮರಾಠಿಯಲ್ಲಿ। ಶಿವಾಜಿ ಮೇಲೆ ಪ್ರೀತಿ ಮಾಡಲಿ ಬೇಡ ಅನ್ನಂಗಿಲ್ಲ, ಮರಾಠಿ ಮೇಲೆ ಪ್ರೀತಿ ಮಾಡಲಿ ಬೇಡ ಅನ್ನಂಗಿಲ್ಲ, ಅದರ ಕನ್ನಡ ಒಂದು ಏನು ಊರುಗಳಿವೆ ಅಲ್ಲಿ ಹೋಗೋದನ್ನೇ ಇಲ್ಲ। ಹೋದರೂ ಕೂಡ ಹೆಚ್ಚಾಗಿ ಮಾತಾಡೋದಿಲ್ಲ, ಆ ವಿಡಿಯೋಗಳನ್ನು ವೈರಲ್ ಮಾಡೋದಿಲ್ಲ। ಯಾವಾಗ ಮರಾಠಿಯಲ್ಲಿ ಮಾತಾಡ್ತಾವೆ ವೈರಲ್ ಮಾಡ್ತಾರೆ। ಅಂದ್ರೆ ಏನು ತಿಳ್ಕೊಬೇಕು, ಲಕ್ಷ್ಮೀ ಹೆಬ್ಬಾಳ್ಕರ್ ಹಂಸಚ್ ಆಹೆ ಅಂತ ತಿಳ್ಕೊಬೇಕು। ಇದು ರಾಜಕಾರಣ ನಡೆದಿದೆ। ಒಂದೇ ಒಂದು ಶಾಂಪಲ್ ತೋರಿಸ್ತೇವೆ ಇವರು ಯಾವ ರೀತಿ ಮಾತಾಡ್ಯಾರಂತ। ನಂತರ ಈ ಗ್ರಾಮದಲ್ಲಿ ದೊಡ್ಡ 40 ವರ್ಷ ನಂತರ ಒಂದು ಜಾತ್ರೆ ನಡೀತು, ಅಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಯಿತು। ಪ್ರತಿದಿನ 1 ಲಕ್ಷ ಜನ ಒಳಗೆ ಬರ್ತಾಯಿದ್ರು, ಟ್ರಾಫಿಕ್ ಫುಲ್ ಸಮಸ್ಯೆ, ಅದನ್ನು ಬಗೆಹರಿಸ್ತಾ ಅಂತ ಹೇಳಿದ್ರು, ಅದು ವಿಫಲ ಆಯ್ತು। ನೀರಿನ ಸಮಸ್ಯೆ, ಟ್ಯಾಂಕರ್ ಮೂಲಕ ನಾವು ನೀರು ಕೊಡ್ತೇವೆ, ಇಂಡಾಲ್ ಕಡೆಯಿಂದ ನೀರು ಕೊಡ್ತೇವೆ, ಕಾಂಟೈನ್ಮೆಂಟ್ ನೀರು ಕೊಡ್ತೇವೆ, ಕಾರ್ಪೊರೇಷನ್ ನೀರು ಕೊಡ್ತೇವೆ, ಸುಳ್ಳ ಏನೇನಿಲ್ಲ। 2ನೇ ದಿವಸಕ್ಕೆ ನೀರಿನ ಸಮಸ್ಯೆ ಆಯ್ತು। ಕೆಲವು ಜನ ಏನೋ ಬೋರ್ವೆಲ್ ಹೊಡೆದಿದ್ರು, ಕೆಲವು ಬಾವಿಗಳಿದ್ದತ್ತ ಒಂದು ವ್ಯವಸ್ಥೆ ಇದ್ದುದರಿಂದ ಇದು ದಾಟಿ ಹೋಯ್ತು ಅಂತ ಹೇಳ್ಬೋದು। ಅದು ಅಲ್ಲದೆ ಕಾನೂನು ಸುವ್ಯವಸ್ಥೆ ಮಾತ್ರ ಕರೆಕ್ಟ್ ಇತ್ತು, ಅದರ ಟ್ರಾಫಿಕ್ ಸಮಸ್ಯೆ ಅದಲ್ಲದೆ ಬಸ್ ವ್ಯವಸ್ಥೆ ನಾವು ಸರಿಯಾಗಿ ಮಾಡ್ತೇವೆ ಅಂತ ಹೇಳಿದರು, ಬಸ್ಸೇ ಬರಲಿಲ್ಲ। ಅಂದರೆ ಇವ್ರು ಹೇಳಿದ್ದೊಂದು ಮಾಡಿದ್ದೊಂದು। ಹೀಗಾಗಿ ಅವ್ರು ಏನು ಮಾತಾಡಿದ್ದಾರೆ ಅದನ್ನು ಕೇಳಿಸ್ಕೊಳ್ಳೋಣ। ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ರೀತಿ ಮರಾಠಿ ಜನರನ್ನು, ಮುಗ್ಧ ಜನರನ್ನು ಯಾವ ರೀತಿ ಯಾಮಾರಿಸ್ತಾ ಇದ್ದಾರೆ ಅದು ಹೇಳೋದು ಇವತ್ತಿನ ಒಂದು ಮುಖ್ಯ ವಿಡಿಯೋದ ಮುಖ್ಯ ಉದ್ದೇಶ। ಇದು ಕನ್ನಡಿಗರು ಕೂಡ ಗೊತ್ತಾಗಲಿ। ಇಲ್ಲಿ ಮರಾಠಿಗರು ಓಟ್ ಹೆಚ್ಚಿದ್ದಾವೆ, ಸಮಿತಿ ಓಟ್ ಹೆಚ್ಚಿದ್ದಾವೆ, ಆ ಒಂದು ವಿಷಯವನ್ನು ತಲೆ ಇಟ್ಕೊಂಡು ಇವರು ಹೋದ ಬದ್ದಲ್ಲಿ ಮರಾಠಿಗರನ್ನ ಮಾತಾಡ್ತಾ ಇದ್ದಾರೆ। ಹಂಗಾದ್ರೆ ಕನ್ನಡ ಏನು ಟಿ ವಿ ಚಾನಲ್ಗಳು ನೀವೇನು ಮಾಡ್ತಾಯಿದ್ರಿ, ಲಕ್ಷ್ಯ ಇಡಬೇಕಲ್ಲ। ಇವರು ಕನ್ನಡಿಗರಲ್ಲವೇ ಅಲ್ಲ ಅಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ। ಎಲ್ಲಿ ಹೋದಲ್ಲೆಲ್ಲ ಮರಾಠಿ, 60-70 ಹಳ್ಳಿಗಳಲ್ಲಿ ಮರಾಠಿ ಮಾತಾಡಲಿ ಬೇಡ ಅನ್ನೋಗಿಲ್ಲ। ಅದರ ಕನ್ನಡಿಗರ ಸ್ಥಿತಿಯೇನು, ಕನ್ನಡ ಸ್ಥಿತಿಯೇನು। ಮತ್ತು ಕರ್ನಾಟಕ ಮುಖ್ಯಮಂತ್ರಿ ಹೇಳ್ತಾರೆ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಅಂತ, ಕನ್ನಡಕ್ಕೆ ಪ್ರಥಮ ಆದ್ಯತೆ ಕೊಡಬೇಕಂತ ಮಂತ್ರಿಗಳಿಗೆ ಅವರು ಮಂತ್ರಿಮಂಡಲದಲ್ಲೇ ಸಲಹೆ ಸೂಚನೆ ಕೊಡ್ತಾರೆ ಕನ್ನಡ ವಿಷಯ ಬಂದಾಗ। ಇಲ್ಲಿ ನೋಡಿದ್ರೆ ಮರಾಠಿ ಮೇಲೆ ಪ್ರೀತಿ ನೋಡ್ರಿ ಏನು ಮಾತಾಡಿದ್ರೆ ಕೇಳಿಸ್ಕೊಡ್ರಿ। नमस्कार। आज आमचं गाव, माझं गाव बीके कंगराळीमध्ये 43 वर्षानंतर ग्रामदेवी लक्ष्मी देवीचा जात्रा सादर करत आहे। आणि येणारा एप्रिल 28 पासून मे 6 पर्यंत जात्रा आहे। मी सगळं आमचं बीके कंगराळी गावकऱ्यांना सांगू इच्छितो की एक गावच्या मुलगीचा जो जबाबदारी असतात, ते जबाबदारी जो काम आहे, जो मूलभूत सौकर्य जत्रासाठी तुम्ही काय काय आम्हाला सांगितलेलं आहे, जत्रा कमिटी असो, देवस्की कमिटी असो, बीके कंगराळी गावात जो पंचमंडळी असतात, जो तुम्ही काम मला सांगितलेलं आहे ते काम सगळं आता पाहणी आम्ही केलेलं आहे। मोठं इंटरनॅशनल लेवलचं कुस्ती पण आहे। आणि 43 वर्षानंतर जत्रा म्हटले तर
माझं म्हणणं आहे की कमीत कमी एक 8-10 लाख लोक तरी येणार. फक्त माझं सर्वांना विनंती आहे, जत्राला या, देवी लक्ष्मी देवीचा आशीर्वाद घ्या आणि शांतप्रमाणे तुम्ही येत असताना पाणी घेऊन या. आणि सगळं व्यवस्था मी इकडं करतो, पार्किंगचा व्यवस्था करतो, बसचा व्यवस्था करतो, पोलीसचा म्हणजे ट्रॅफिक कुठंतरी तुम्हाला जाम होऊ नवे म्हणून ते पण आम्ही घेतो. परंतु सगळ्यांना विनंती आहे की हे जत्रा म्हटले तर लई वर्षानंतर होणारा हे जत्रा म्हटले तर सगळ्यांचा जत्रा आहे. पक्षपात सोडून, जातीवाद सोडून सर्व मिळून मिसळून एक मोठं उमेदीना, संतोषेना हे जत्रा साजरा करूया. सगळ्यांना माझा हेच विनंती आहे. कमीत कमी किती कोटी खर्च केलं जातं? 20 कोटीचा काम या जत्रासाठी बीके कंग्राळीमध्ये आम्ही केलेलं आहे. या वर्षामध्ये आणि 35 कोटी झाले. आणि या वर्षामध्ये जवळजवळ 35 कोटीचं काम बीके कंग्राळीमध्ये केलेलं आहे. मला एक संधी, सर्व लोकांनी मिळून मला आशीर्वाद केल्याबद्दल मी सर्वांना माझा नम्र नमस्कार करतो आणि सर्व मिळून जत्रा मोठ्या उत्साहानं मी साजरा करूया इथे सांगून मी माझा 2 शब्द संपतो. धन्यवाद.